ಆರ್ಸಿಬಿಗೆ ಈಗಲೇ ಬ್ಯಾಕ್ ಟು ಬ್ಯಾಕ್ ಶಾಕಿಂಗ್ ವಿಚಾರಗಳು ಎದುರಾಗ್ತಾ ಇವೆ. ಟಾಪ್ 2 ಕನಸಿನಲ್ಲಿದ್ದಂತಹ ತಂಡಕ್ಕೆ ಹೈದರಾಬಾದ್ ಸೋಲಿನ ಆಘಾತ ನೀಡಿತ್ತು. ಲಕ್ನೋ ವಿರುದ್ಧ ಮಸ್ಟ್ ವಿನ್ ಮ್ಯಾಚ್ ಟೈಮಲ್ಲಿ ಇಂಜುರಿ ಭೂತ ಬೆನ್ನೇರಿದೆ. ಇನ್ನೇನು ಪ್ಲೇ ಆಫ್ ಹೊಸ್ತಿಲಲ್ಲಿ ಇರುವಾಗಲೇ ಫಿಲ್ ಸಾಲ್ಟ್ ಕೂಡ ತಮ್ಮ ದೇಶಕ್ಕೆ ವಾಪಸ್ ಹೋಗುವಂತ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಹಾಗಂತ ಇದು ನ್ಯಾಷನಲ್ ಡ್ಯೂಟಿಗಾಗಿ ಅಲ್ಲ, ತಮ್ಮ ಜೀವನದ ಬೆಲೆ ಕಟ್ಟಲಾಗದ ಅತ್ಯಮೂಲ್ಯ ಕ್ಷಣಕ್ಕೆ ಸಾಕ್ಷಿಯಾಗೋಕೆ. ಏನದು ಕಾರಣ ಅನ್ನೋದನ್ನ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಆವೃತ್ತಿಯಲ್ಲಿ IPL ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣ್ತಿರುವಂತ RCB ಈ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನಗಳನ್ನು ನೀಡಿದೆ. ಪ್ಲೇ ಆಫ್ಸ್ಗೂ ಕೂಡ ಕ್ವಾಲಿಫೈ ಆಗಿದೆ. ಮೇ 27ಕ್ಕೆ ಲಕ್ನೋ ವಿರುದ್ಧ ಲೀಗ್ ಹಂತದ ಕೊನೆ ಪಂದ್ಯವನ್ನು ಆಡಲಿದ್ದು, ನಾಕ್ಔಟ್ ಸುತ್ತಿನಲ್ಲಿ ಯಾವ ಸ್ಥಾನ ಪಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಬಳಿಕ ಟಾಪ್ 2 ನಲ್ಲಿದ್ರೆ ಕ್ವಾಲಿಫೈರ್ 1 ನಲ್ಲಿ ಅಥವಾ 3 ಅಥವಾ 4ನೇ ಸ್ಥಾನದಲ್ಲಿದ್ರೆ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಕಣಕ್ಕಿಳಿಯಬೇಕಾಗುತ್ತೆ. ಆದರೆ ಪ್ಲೇ ಆಫ್ಸ್ಗೂ ಮುನ್ನವೇ ಸಾಲ್ಟ್ RCB ತೊರೆಯುವಂತ ಆತಂಕ ಎದುರಾಗಿದೆ. ಮೊದಲ ಮಗುವಿನ ಆಗಮನಕ್ಕಾಗಿ ವಿದೇಶಕ್ಕೆ ವಾಪಸ್. RCB ತಂಡದ ಸ್ಫೋಟಕ ಬ್ಯಾಟರ್ ಆಗಿರುವಂತಹ ಫಿಲ್ ಸಾಲ್ಟ್ ಓಪನರ್ ಆಗಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಈಗಾಗಲೇ ಜ್ವರದಿಂದಾಗಿ ಚೆನ್ನೈ ಹಾಗೆ ಡೆಲ್ಲಿ ವಿರುದ್ಧದ ಪಂದ್ಯಗಳಿಂದ ಹೊರಗುಳಿದಿದ್ರು. ಈಗ ರಿಕವರ್ ಆಗಿ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದಿದ್ರು. ಅದರಲ್ಲೂ ಓಪನರ್ ಆಗಿ ಬಂದ ಸಾಲ್ಟ್ 62 ರನ್ ಬಾರಿಸಿ ಅಬ್ಬರಿಸಿದ್ರು. ಆದರೆ ಗುಜರಾತ್ ಹಾಗೆ ಪಂಜಾಬ್ ಹಾಗೆ ಮುಂಬೈ ವಿರುದ್ಧದ ಪ್ಲೇ ಆಫ್ ಪಂದ್ಯಗಳನ್ನು ಸಾಲ್ಟ್ ಆಡೋದು ಅನುಮಾನ ಇದೆ. ಯಾಕಂದ್ರೆ ಸಾಲ್ಟ್ ಅವರ ಗೆಳತಿ ಅಬಿ ಮೆಕ್ಲಾವೆನ್ ಅವರು ಸದ್ಯ ತುಂಬು ಗರ್ಭಿಣಿಯಾಗಿದ್ದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದರಿಂದ ಸಾಲ್ಟ್ ವಿದೇಶಕ್ಕೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಫಿಲ್ ಸಾಲ್ಟ್ ಹಾಗೆ ಮೆಕ್ಲಾವೆನ್ ಅವರು 2020 ಕೂಡ ಲಿವಿಂಗ್ ಟುಗೆದರ್ ಇದ್ದಾರೆ. ಅಬಿ ಮೆಕ್ಲಾವೆನ್ ಅವರು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಲ್ಲಿ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ತುಂಬು ಗರ್ಭಿಣಿಯಾಗಿದ್ದು ಅವರ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಸಾಲ್ಟ್ ಕೂಡ ವಾಪಸ್ ಆಗುವಂತ ಸಾಧ್ಯತೆ ಇದೆ. RCB ಪರ 10 ಪಂದ್ಯಗಳಿಂದ 301 ರನ್ಸ್. ಇನ್ನು RCB ಪರ ಈ ಸೀಸನ್ ಅಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರುವಂತಹ ಫಿಲ್ ಸಾಲ್ಟ್ ಕೊಹ್ಲಿ ಜೊತೆ ಸೇರಿ ಆರಂಭದಲ್ಲೇ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮಾಡಿದ್ದಾರೆ. ತಂಡದ ಪರ 10 ಪಂದ್ಯಗಳನ್ನಾಡಿರುವಂತಹ ಸಾಲ್ಟ್ 172ರ ಸ್ಟ್ರೈಕ್ ರೇಟ್ ನಲ್ಲಿ 301 ರನ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ ಲೀಗ್ ಹಂತದಲ್ಲಿ ಲಕ್ನೋ ವಿರುದ್ಧದ ಪಂದ್ಯವೇ ಅವರಿಗೆ ಕೊನೆ ಪಂದ್ಯವಾಗುವಂತ ಸಾಧ್ಯತೆ ಇದೆ. ಆ ನಂತರ ನಡೆಯುವಂತಹ ಪ್ಲೇ ಆಫ್ ಪಂದ್ಯಗಳಿಂದ ಸಾಲ್ಟ್ ಹೊರಗುಳಿಯುವ ಸಾಧ್ಯತೆಗಳೇ ಹೆಚ್ಚಿದೆ. ಹಾಗೇನಾದ್ರೂ ಸಾಲ್ಟ್ ತಂಡದಿಂದ ಹೊರ ನಡೆದ್ರೆ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಒಟ್ಟಲ್ಲಿ ಇಷ್ಟು ದಿನ ಚೆನ್ನಾಗೇ ಇದ್ದ RCB ಜರ್ನಿ ಪ್ಲೇ ಆಫ್ ಹೊಸ್ತಿಲಲ್ಲಿ ತೂಗುಯ್ಯಾಲೆ ಆಡ್ತಾ ಇದೆ. ಈಗಾಗಲೇ ನ್ಯಾಷನಲ್ ಡ್ಯೂಟಿಗಾಗಿ ಜೇಕಬ್ ಬೆಥೆಲ್ ಕೂಡ ತವರಿಗೆ ವಾಪಸ್ ಆಗ್ತಿದ್ದಾರೆ. ದೇವದತ್ ಪಡಿಕಲ್ ಇಡೀ ಸೀಸನ್ ಇಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಇನ್ನು ಮಯಾಂಕ್ ತಂಡವನ್ನ ಸೇರ್ಕೊಂಡ್ರು ಕೂಡ ಇನ್ನು ಫಾರ್ಮ್ಗೆ ಬಂದಿಲ್ಲ. ಈಗಾಗಲೇ ಲುಂಗಿ ಎನ್ಗಿಡಿ, ರೊಮ್ಯಾರಿಯೋ ಶೆವರ್ಡ್ ಕೂಡ ನಾಕ್ಔಟ್ ಪಂದ್ಯಗಳನ್ನು ಆಡೋದಿಲ್ಲ ಎನ್ನಲಾಗಿದೆ. ಇನ್ನು ನಾಯಕ ರಜತ್ ಪಾಟಿದಾರ್ ಗಾಯದಿಂದ ಬಳಲ್ತಾ ಇದ್ದು ಬ್ಯಾಟಿಂಗ್ ಪ್ರದರ್ಶನ ಅಷ್ಟಕ್ಕಷ್ಟೇ ಇದೆ. ಇದೆಲ್ಲದರ ನಡುವೆ ಟೀಮ್ ಡೇವಿಡ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಇಂಜುರಿಗೊಂಡಿದ್ದಾರೆ. ಸೊ ಇಂಥ ಟೈಮಲ್ಲೇ ಫಿಲ್ ಸಾಲ್ಟ್ ಕೂಡ ಫಾರಿನ್ಗೆ ಹೋಗ್ತಾ ಇರೋದು RCBಗೆ ದೊಡ್ಡ ಹಿನ್ನಡೆಯೇ ಆಗಲಿದೆ. ನಮಸ್ಕಾರ.